ಜೋಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಲ್ಯಾಣ್ ಶೆಟ್ಟಿ ಅವರು ತಾವು ಪೊಲೀಸ್ ಇಲಾಖೆಯಲ್ಲಿದ್ದವರು ಬಹಳಷ್ಟು ವರ್ಷಗಳ ಕಾಲ. ಪೊಲೀಸರಿಗೆ ಈ ರೀತಿ ಪದೇ ಪದೇ ಏಟು ಬಿಡ್ತಾ ಇದ್ದವು. ಪೊಲೀಸ್ ಇಲಾಖೆನೇ ಪೊಲೀಸಿಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಪೊಲೀಸರಿಗೆ ನೈತಿಕ ಸ್ಥೈರ್ಯ ಉಳಿಯುತ್ತಾ? ಪೊಲೀಸರಿಗೆ ಕ್ರಮ ಕೈಗೊಳ್ಳೋದಕ್ಕೆ ಅವ್ರು ಕೈ ಕಟ್ಟು ಹಾಕಿಬಿಟ್ರೆ ಹೇಗೆ ಪೊಲೀಸರಿಗೆ ಕೆಲಸ ಮಾಡ್ತೀರಿ? ನೀವು ಹೇಳೋ ಪ್ರಶ್ನೆ ಭಾಳ ಸೂಕ್ತ ಪ್ರಶ್ನೆ ಇದೆ. ಆದರೆ ಕಾನ್ಸ್ಟೇಬಲ್ ಏನಿದೆ ಕೈ ಕೆಳಗಿನವರು ಅವ್ರು ತಮ್ಮ ಹೊಡಿಸ್ಕೊಂತಾರೆ ಕುಂದಿರ್ತಾರೆ. ಮೇಲೆ ಅವರು ಸಬ್ ಇನ್ಸ್ಪೆಕ್ಟರ್ ಆನ್ವರ್ಡ್ಸ್ ಹಿಡ್ಕೊಂಡು ಓದಿ ಅಂತ ಅಂದಾಗ ಅವ್ರು ಓದಿಬೇಕು ಅವ್ರನ್ನ. ದಿಸ್ ಈಸ್ ದಿ ಲಾ. ವೆನ್ ದೇ ಆರ್ ದೇ ದಿಸ್ ಇನ್ ಸಚ್ ಸಿಚುವೇಷನ್ಸ್ ದಿ ಹೈಯೆಸ್ಟ್ ಆಫೀಸರ್ ಅಶ್ಯೂಮ್ಸ್ ದಿ ಚಾರ್ಜ್. ಇಟ್ ಇಸ್ ಹೀಸ್ ಜಾಬ್ ಟು ಡೂ ಆಸ್ಕ್ ದೆಮ್ ಟು ಡೂ ದಿಸ್. ಮಾಡ್ಲಿಕ್ಕೆ ಏನು ಮಾಡ್ಬೇಕು ಅದಕ್ಕೆ? ಈಗ ಒಂದು ಘಟನೆ ನಡೆದಾಗ ಇದಕ್ಕಿಂತ ವಿನಾಯಕ್ ಒಂದು ಘಟನೆ ನಡೆಯುತ್ತೆ ನಿಮ್ಮ ಮುಂದೆ. ಈಗ ಇಲ್ಲೊಂದು ದೊಡ್ಡ ಗಲಾಟೆ ಆಗುತ್ತೆ, ಇಟ್ಕೊಂಡು ಯಾರು ಹೊಡಿತಾರೆ. FIR ಹಾಕೋದಕ್ಕೆ ಯಾರ್ದಾರ ಅನುಮತಿ ಬೇಕಾ? ನೋ ಕ್ವಶನ್. ಮತ್ತೆ ಯಾಕೆ FIR ದಾಖಲೆ ಮಾಡೋದಕ್ಕೆ ನೋ ಕ್ವಶನ್ ಆಫ್ FIR ಮಾಡಬೇಡ ಅಂತ ಹೇಳ್ತಾರೆ. ಏನು ಮಾಡೋರು ಮುಂದೆ ಮಾಡಲಿ ಅದಾಯ್ತಲ್ಲ. ಹೇಳ್ತೇನೆ ಈಗ ನಾವು ದಟ್ ಆಲ್ಸೋ ನಾ ಹೇಳಿದ್ನಲ್ಲ, ಒನ್ ಸೆಂಟೆನ್ಸ್ ಐ ಮೇಕ್. ದ ಗವರ್ಮೆಂಟ್ಸ್ ರಿಫ್ಲೆಕ್ಟ್ ದ ಗವರ್ಮೆಂಟ್. ಇಟ್ ಇಸ್ ಫಾರ್ ದ ಲಾಸ್ಟ್ 60 years ಇಟ್ ಇಸ್ ಹ್ಯಾಪನಿಂಗ್ ಲೈಕ್ ದಿಸ್, ನಾಟ್ ನೌ. ಇವನ್ ಇಫ್ ಗೋ ಟು ದ ಪೊಲೀಸ್ ಸ್ಟೇಷನ್ FIR ಇಸ್ ನಾಟ್ ರಿಜಿಸ್ಟರ್ಡ್, ನೀವು ಅಬ್ಸೆಂಟ್ ಮಾಡ್ಕೊಳ್ರಿ. ಇಟ್ಸ್ ಹ್ಯಾಪನಿಂಗ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಆಲ್ ದ ಸ್ಟೇಟ್ಸ್ ಆಫ್ ದ ಕಂಟ್ರಿ. ಅದಕ್ಕೆ ಐ ಅಗೇನ್ ರಿಪೀಟ್, ಗವರ್ಮೆಂಟ್ಸ್ ರಿಫ್ಲೆಕ್ಟ್ಸ್ ದ ಗವರ್ಮೆಂಟ್. So long as the public is not utter honest in this, you can't expect anything else than this. It must happen. ಸರ್, ಈಗ ನೀವು ಹೇಳಿದ್ರಿ ಕಾನ್ಸ್ಟೇಬಲ್ ಒಬ್ಬ ಆಫೀಸರ್ನ ಆರ್ಡರ್ ಮೇಲೆ ಆದೇಶದ ಮೇಲೆ ಕೆಲಸ ಮಾಡ್ತಾನೆ. ಆದ್ರೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಪೆಟ್ಟಾಯ್ತು, ಇನ್ನಿನ ಸರಿ ಆಯ್ತು, ಇವತ್ತು ಕೂಡ ಆಯ್ತು, ಒಬ್ಬ DCPಗೆ ಕೂಡ ಪೆಟ್ಟಾಯ್ತು. ಆದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಈ ತರ ಮಾಡಲಿಲ್ಲ? ಅವನು ಹೇಳ್ಬೇಕಾಗ್ತದೆ. why is he remained quiet? DCP of the status of an IPS officer, he gets hit and he is keeping quiet. ಒದಿ ಹಿಡ್ಕೊಂಡು ಮಾಡಿದ್ರೆ perhaps last time ಆಗಬಾರ್ದು, ಹೈ ಹ್ಯಾಂಡರ್ಸ್ ಅನ್ನಬಾರ್ದು. ಪೊಲೀಸ್ ಹ್ಯಾವ್ ಬಿನ್ ಬ್ರ್ಯಾಂಡೆಡ್ ಆಸ್ ಹೈ ಹ್ಯಾಂಡೆಡ್ ಪೀಪಲ್. ಏನು ಹೈ ಹ್ಯಾಂಡೆಡ್ ನನಗೂ ಅರ್ಥ ಆಗೋದಿಲ್ಲ. ಆ್ಯಂಡ್ ಪೊಲೀಸರು ಏನು ಅಂತಂದ್ರೆ ಕೆಲವರು ವಿಷಯದಲ್ಲಿ ಹೈ ಹ್ಯಾಂಡೆಡ್, ಇಂಥವ್ರ ವಿಷಯದಲ್ಲಿ ಲೋ ಹ್ಯಾಂಡೆಡ್ ಅಲ್ಲ. ಅಂಡರ್ ಹ್ಯಾಂಡೆಡ್ ಏನು ಲೋ ಅಂತ ನೋ ವರ್ಡ್ ಟು ಸೇ ದ್ಯಾಟ್. ಇಟ್ಸ್ ಹ್ಯಾಪನಿಂಗ್. ಯಾಕಂತಂದರೆ ದಿಸ್ ಈಸ್ ದಿ ವರ್ಕ್ ಇನ್ ಐ ರಿಟೈರ್ಡ್ ಇನ್ 1985. ದಿಸ್ ಈಸ್ ದ 27th year of my retirement. I don't want to say anything about this thing. Question is, you must have the guts. I will face it. Minister ಏನು ಹೇಳ್ತಾನೆ ಕೇಳೋದಲ್ಲ. I'm sorry sir, it can't be done. ಏನು ಮಾಡೋರು ಮುಂದೆ? I told you their tenure is only for 5 years. If they are very successful, 10 years, 15 years. Our tenure is for 35 years. ಮಾಡೋದಿಲ್ಲ. ಅದೇ ಏನಲ್ಲ, ಗೌರ್ಮೆಂಟ್ಸ್ ರಿಫ್ಲೆಕ್ಟ್ ನಾಟ್ ಓನ್ಲಿ ವೈ ವಿ ಕರ್ನಾಟಕ. ಯು ಅದೇ ತಿನ್ಕೊಂಡು ಹಾಸ್ಪಿಟಲಲ್ಲಿ ಅದಕ್ಕೂ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಇಲ್ಲೋ ಗೊತ್ತಿಲ್ಲ ಇಲಾಖೆಯಿಂದ. ಅದನ್ನು ಟ್ರೀಟ್ಮೆಂಟ್ ಸಿಗ್ತದೆ. ಕಾನ್ಸ್ಟೇಬಲ್ ಮತ್ತಾನೆ ಶಾರ್ಟೇಜ್ ಆಫ್ ಡಾಕ್ಟರ್ಸ್. ಇವರು ನಾಟ್ ದ ಓನ್ಲಿ ಪರ್ಸನ್. ಅದಕ್ಕೆ ಏನಲ್ಲ, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಗಾಡ್. ಏನು ಮಾಡೋದು ಇದಕ್ಕೆ? ರಾಜೇಶ್, ಅದ್ರ ಜೊತೆಗೆ ನಿಮ್ಮ ಜೊತೆ ಮತ್ತೆ ಬರ್ತೀನಿ ನಾನೀಗ. ಈ ಕಾನೂನಿನ ಪ್ರಕ್ರಿಯೆ ಎಲ್ಲ ಒಂದು ಕಡೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ, ನಮ್ಮ ಸ್ಟೇಟಲ್ಲೂ ಕೂಡ ಬಾರ್ ಕೌನ್ಸಿಲ್ಸ್ ಇದೆ, ಬೇರೆ ಬೇರೆ ಕೌನ್ಸಿಲ್ಗಳು ಕೂಡ ಇದೆ. ಅವರು ಏನು ಕ್ರಮ ಕೈಗೊಳ್ಬೋದು? ಅವ್ರಿಗೆ ದೂರು ಸಲ್ಲಿಸ್ಬೇಕಾ, ಹಾಗೆ ಕ್ರಮ ಕೈಗೊಳ್ಬೋದಾ? ಏನು ಅದು ಪ್ರೊಸೀಜರ್ ಏನು? Suo motu, the bar councils can take action. Suo motu, the bar councils can initiate measures to find out. Sorry? Hello? ಬ್ರಜೇಶ್, ಕೇಳಿಸ್ತಾ ಇದೆ? ನಂದು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ, ಮಾತಾಡಿ ಬ್ರಜೇಶ್. ಇಲ್ಲ, ನನಗೆ ಕೇಳಿಸ್ತಾ ಇದೆ. ಓಕೆ ಬ್ರಜೇಶ್, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಸ್ಟೇಟ್, ಈ ರೀತಿ ವಕೀಲರು, ಯಾಕೆಂದ್ರೆ ಅವರು ಓದ್ ತಗೋತಾರೆ ಬಾರ್ ಕೌನ್ಸಿಲಲ್ಲಿ, ಅವರ ರಿಜಿಸ್ಟ್ರೇಷನ್, ಅವರ ಎನ್ರೋಲ್ಮೆಂಟ್ ಆದ ನಂತರ ಓತ್ ತಗೋತಾರೆ. ಬಹುಶಃ ಸಹಜ, ಎಲ್ಲರೂ ಕೂಡ ತಗೊಂಡಾದ ನಂತರ ಅದಕ್ಕೆ ಅವ್ರು ಭದ್ರಾಗಿರ್ಬೇಕು. ಅದರ ವೈಲೇಟ್ ಆಗಿದೆ. ಬಾರ್ ಕೌನ್ಸಿಲ್ ಏನು ಕ್ರಮ ಕೈಗೊಳ್ಬೋದು? See, both actions can take place together. If there is a criminal action by the police, that can take place simultaneously with the bar council action, which the bar council may propose. Bar council ಏನು ಪ್ರಪೋಸ್ ಮಾಡುತ್ತೆ? It has to first initiate a process to investigate what actually transpired. Then it has to find out, it has to then charge these persons with having performed certain actions which are not keeping the larger image of an advocate in mind. So ಇಂಥ ಒಂದು ಕ್ರಮ ಅವರು ಕೈಗೊಳ್ಬೋದು. But that should not stop the police from taking action if there is a crime. One. ಆಮೇಲೆ as far as the bar councils are concerned, ಅವ್ರಿಗೆ suo motu they can initiate action. They don't have to wait for a complaint in such a matter. ಕರೆಕ್ಟ್. ಅದನ್ನ ನೀವು ರಾಜ್ಯದ ಜನತೆ ಗೊತ್ತಾಗೋಕೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಎಕ್ಸ್ಪ್ಲೈನ್ ಮಾಡಿ ಅದನ್ನ ಹೇಗೆ ತಗೋಬಹುದು ಅಂತ ಹೇಳಿ. ಅಟ್ಲೀಸ್ಟ್ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಾರ್ ಅಸೋಸಿಯೇಷನ್ ಅಧ್ಯಕ್ಷಗಳಿದ್ದಾರೆ, KN ಸುಬ್ಬಾರೆಡ್ಡಿ ಅವರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಅವ್ರಿಗೆ ಮನವರಿಕೆ ಆಗಲಿ, ಅವ್ರಿಗೆ ಗೊತ್ತಿರ್ಬೋದು. ಇನ್ನೊಂದ್ಸಲ ನೀವು ರಿಮೈಂಡ್ ಮಾಡಿ ಅಂತ ನಿಮ್ಮನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ.
No, suo moto, ivaga bar council andre what is a bar council? It's a very simple thing that there is an image which the lawyers have in society. If there is any person who acts in a manner which brings down that image, then that person must face action. Now it's a very simple issue which the bar council, if it is concerned about the image generally carried by the professionals belonging to the bar, then naturally they must initiate that action. ಪ್ರತಿ ನ್ಯಾಯಾಲಯಕ್ಕೂ ಒಬ್ಬರು ಮುಖ್ಯ ನ್ಯಾಯಾಧೀಶರು ಇರ್ತಾರೆ, ಆಮೇಲೆ ರಿಜಿಸ್ಟ್ರಾರ್ ಅವರು ಇರ್ತಾರೆ. ಈ ತರ ಘಟನೆಗಳ ಬಗ್ಗೆ ಅವರು ಏನು ನಿರ್ಧಾರ ತಗೊಳ್ಬಹುದು? ಇಲ್ಲ, the registrar and the court system are separate from this. Your bar council is something which is a regulatory body which controls the actions of the members of the bar. So they have a direct interest. Idralli court, unless there is a complaint, then this might not arise. But the Chief Justice can suo moto issue notice to either to the police or to the lawyers and say that no, we'd like to know what actually transpired. As a matter of information to himself, he can always issue notice. ಕರೆಕ್ಟ್ ರಾಜೇಶ್. ಅದ್ರ ಜೊತೆಗೆ ಪ್ರತಿ ಬಾರಿನೂ ಕೂಡ ಶಂಕರ್, ಚುನಾವಣೆ ನಡೆದ 5 ವರ್ಷಕ್ಕೊಂದ್ಸಲ ಪ್ರತಿ ಒಂದು ವಿಚಾರದ ಹಿಂದೆನೂ ಕೂಡ ರಾಜಕೀಯ ಕಾರಣಗಳಿರಬೇಕಾ? ಇದ್ರ ಹಿಂದೆನೂ ಏನಾದರೂ ರಾಜಕೀಯ ಕಾರಣ ಇದೆಯಾ? ಕ್ರಮ ಕೈಗೊಳ್ಳೋದಕ್ಕೆ ಏನು ಪ್ರಾಬ್ಲಮ್ಮು? ಈ ರೀತಿ ವರ್ತನೆ ಮಾಡಿದ ವಕೀಲರನ್ನು ಅರೆಸ್ಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲ, ಇದರಲ್ಲಿ ನಾನು ಯಾವುದೇ ರಾಜಕೀಯವಾಗಿರ್ತಕ್ಕಂಥ ಪ್ರಚೋದನೆ, ರಾಜಕೀಯ ಪಕ್ಷಗಳ ಪ್ರತಿಷ್ಠೆ ಅಡಗಿದೆ ಅಂತ ನನಗೆ ಅನ್ಸೋದಿಲ್ಲ. ಕರ್ನಾಟಕ ಸರ್ಕಾರ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದೆ ಅಂತ. ಇದು 2 ರಾಜಕೀಯ ಪಕ್ಷಗಳ ಮಧ್ಯನೂ ಗಲಾಟೆ ಅಲ್ಲ. ಒಬ್ಬ ಆರೋಪಿಯನ್ನು ನ್ಯಾಯಾಲಯದಲ್ಲಿ ಅವರು ಹಾಜರುಪಡಿಸ್ತಾ ಇದ್ದಂಥ ಪ್ರಕ್ರಿಯೆ ನಡೀತಾ ಇತ್ತು. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಇದರಲ್ಲಿ. ಆರೋಪಿಗಳು ಆಪಾದನೆ ಇರ್ತಕ್ಕಂಥದ್ದು ಬೇರೆ, CBI ಎಂಕ್ವೈರಿ ಮಾಡ್ತಾ ಇದೆ. ಕರ್ನಾಟಕದ ಕೇಸು ಅಲ್ಲ, ಅದು ಆಂಧ್ರದ ಕೇಸು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರ ಮುಂದಿನ ತನಿಖೆಗೋಸ್ಕರ ಬಂದಿದ್ದಾರೆ. ಇಲ್ಲಿ ತಮ್ಮ ಒಂದು ಸಂಸ್ಥೆಯ ವೃತ್ತಿಯ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ವಿಶೇಷವಾಗಿ ವಕೀಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಪ್ರೊಫೆಷನಲ್ ಎಥಿಕ್ಸ್ ಅಂತಕ್ಕಂಥೇನಿದೆ, ನಮ್ಮ ವೃತ್ತಿಯ ಒಂದು ಶಿಷ್ಟಾಚಾರ ಅಂತಕ್ಕಂಥದ್ದೇನಿದೆ, ಅದನ್ನು ರಕ್ಷಣೆ ಮಾಡಲಿಕ್ಕೆ ಕೆಲವು ಕಾನೂನುಗಳು ಇದ್ದಾವೆ. ಅದನ್ನು ರಕ್ಷಣೆ ಮಾಡದೆ ಹೋದರೆ ಇಡೀ ವೃತ್ತಿಯ ಬಗ್ಗೆ ಒಂದು ಕಪ್ಪು ಚುಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಇವತ್ತಿದ್ದಾವೆ. ಆ ದೃಷ್ಟಿಯಿಂದ ಇದನ್ನು ವಕೀಲರ ಪರಿಷತ್ ಏನಿದೆ, ಬಾರ್ ಕೌನ್ಸಿಲ್ಲು, ಇವರು ಗಂಭೀರವಾಗಿ ಪರಿಗಣಿಸಿ ಅದರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅವರಿಗೆ ಅಧಿಕಾರ ಇದೆ. ಅಷ್ಟೇ ಅಲ್ಲ, ಬಾರ್ ಕೌನ್ಸಿಲ್ನವ್ರು ಬೇಕಾದರೆ ಯಾರಾದರೂ ಒಬ್ಬ ವಕೀಲನನ್ನು ವಕೀಲರ ಯಾದಿಯಿಂದ ತೆಗಿತಕ್ಕಂಥ ಅಧಿಕಾರ ಅವರಿಗಿದೆ. ಈಗ ನಾನು ವಕೀಲರ ಯಾದಿನಲ್ಲಿ ಇರ್ತಕ್ಕಂಥವನೊಬ್ಬ, ನಾನು ಸರಿಯಾಗಿ ನಡ್ಕೊಳ್ತಾ ಇಲ್ಲ, ವಕೀಲರ ವೃತ್ತಿ ಧರ್ಮಕ್ಕೆ ಧಕ್ಕೆ ತರ್ತಾ ಇದ್ದೀನಿ ಅಂದರೆ ನನ್ನನ್ನು ವಿಚಾರಣೆ ಮಾಡಿ ತೆಗೆಯುವ ಅಧಿಕಾರ ಅವರಿಗಿದೆ. ಅದಕ್ಕೋಸ್ಕರನೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಕರ್ನಾಟಕ ಎಲ್ಲ ರಾಜ್ಯದಲ್ಲಿ ಬಾರ್ ಕೌನ್ಸಿಲ್ಗಳು, ವಕೀಲರ ಪರಿಷತ್ಗಳು ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ವಕೀಲರ ಸಂಘ ಏನಿದೆ, ಈ ವಕೀಲರ ಸಂಘವು ಕೂಡ ಬರೇ ಚುನಾವಣೆಗೆ, ರಾಜಕೀಯ ಮೇಲಾಟಕ್ಕೆ ಸೀಮಿತ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗ ಇದರಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಒಂದು 10-15 ಜನ ವಕೀಲರು ಇರ್ಬೋದು. ಸುಮಾರು 1000 ಜನ ವಕೀಲರು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅತ್ಯಂತ ಗೌರವಾನ್ವಿತರಾಗಿರ್ತಕ್ಕಂಥವ್ರು ಇದ್ದಾರೆ. ಕರ್ನಾಟಕ ಸುಮಾರು 4ರಿಂದ 5 ಜನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂಥವ್ರು ಕರ್ನಾಟಕದಿಂದ ಹೋದಂಥವ್ರು ಇದ್ದಾರೆ. ಈಗಲೂ ಕೂಡ 2 ಕರ್ನಾಟಕದಲ್ಲಿ ಇದ್ದಾರೆ. ನ್ಯಾಯಮೂರ್ತಿ ವೆಂಕಟಾಚಲ ಇರ್ಬೋದು, ನ್ಯಾಯಮೂರ್ತಿ ರಾಜೇಂದ್ರ ಬಾಬುರವರು ಇರ್ಬೋದು. ಅವರು ಮುಖ್ಯ ನ್ಯಾಯಾಧೀಶರುಗಳಾಗಿ ನಿವೃತ್ತರಾಗಿರ್ತಕ್ಕಂಥವ್ರು ಕೂಡ ಕರ್ನಾಟಕದವರೇ ಇದ್ದಾರೆ. ಹಾಗೆ ಕರ್ನಾಟಕದ ವಕೀಲರಿಗೆ, ಕರ್ನಾಟಕದ ವಕೀಲರ ಸಂಘಕ್ಕೆ, ಕರ್ನಾಟಕದ ವೃತ್ತಿಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಗೌರವ ರಾಷ್ಟ್ರ ಮಟ್ಟದಲ್ಲಿದೆ. ಅತ್ಯಂತ ಮೇಧಾವಿಗಳು, ಬುದ್ಧಿವಂತರು, ಪ್ರಾಮಾಣಿಕರು, ಪಾರದರ್ಶಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥವ್ರು, ಸಂತೋಷ್ ಹೆಗಡೆ ಅವರ ಬಗ್ಗೆ ಇರ್ತಕ್ಕಂಥ ಗೌರವ, ಈ ಥರ ಅನೇಕ ವಕೀಲ ವೃತ್ತಿಗೆ ಕರ್ನಾಟಕದಲ್ಲಿ ತನ್ನದೇ ಆದಂಥ ಗೌರವ, ಮಾನ್ಯತೆ ಮತ್ತು ಮಹತ್ವ ಇದೆ. ಅದಕ್ಕೆ ಕೆಲವು ವಕೀಲರು ಅದಕ್ಕೆ ಏನಾದರೂ ಅದನ್ನು ಚ್ಯುತಿ ತರ್ತಾ ಇದ್ದಾರೆ ಅಂದರೆ, ನನ್ನ ದೃಷ್ಟಿಯಲ್ಲಿ ವಕೀಲರ ಸಂಘ ತಾನಾಗಿ ಇದರಲ್ಲಿ ಭಾಗಿಯಾಗಿ ಇದರ ಬಗ್ಗೆ ಈ ರೀತಿಯ ಒಂದು ಘಟನೆ ನಡೆದೇ ಇರತಕ್ಕಂಥ ರೀತಿಯಲ್ಲಿ ಅವರು ಎಚ್ಚರಿಕೆ ವಹಿಸಬೇಕಾಗಿತ್ತು. ಅಥವಾ ಈ ಘಟನೆ ನಡೆದ ನಂತರ ತಕ್ಷಣ ವಕೀಲ ವೃತ್ತಿಯ ಗೌರವ ಮರ್ಯಾದೆ ಉಳಿಸ್ತಕ್ಕಂಥ ದೃಷ್ಟಿಯಿಂದ ಯಾರು ತಪ್ಪಿತಸ್ಥರ ಇದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಬೇಕು ಅಂತಕ್ಕಂಥ ಒಂದು ಹೇಳಿಕೆ ಆದರೂ ಅವರಿಂದ ಬರಬೇಕು. ಅಕಸ್ಮಾತ್ ಆಗಿ ಕೆಲವರ ಮೇಲೆ ಯಾರಿಗೂ ಕೂಡ ಇಲ್ಲಿ ಹಿಡಿತಾ ಇಲ್ಲ, ಇದು ಒಂದು ಅರಾಜಕ ಸ್ಥಿತಿ ನಿರ್ಮಾಣ ಆಗತಕ್ಕಂಥದ್ದು ಅನಿಸ್ತಾ ಇದೆ. ಯಾಕೆ ಗೊತ್ತಾ, ನನಗೂ ಕೆಲವು SMS ಬಂದು ವಕೀಲರಿಂದ, ಅವರು ಮಾಧ್ಯಮದವರ ಮೇಲೆ ಕೆಲವು ಆರೋಪ ಮಾಡಿ, ಮಾಧ್ಯಮದವರು ಕೋರ್ಟ್ ಹಾಲ್ನೊಳಗೆ ನುಗ್ಗಿದ್ರು, ವಕೀಲರನ್ನೆಲ್ಲ ತಳ್ಳಾಡಿದ್ರು, ಮಾಡಿದ್ರು ಅಂತ. ಅದು ನಿಜನೇ, ವಾದಕ್ಕೋಸ್ಕರ ನಿಜ ಅಂತ ಇಟ್ಕೊಳ್ಳೋಣ. ಯಾವುದೋ ಭಾಳ ಹೆಚ್ಚು ಆಸಕ್ತಿ ಅಥವಾ ಅತ್ಯುತ್ಸಾಹ ಇರ್ತಕ್ಕಂಥ ಯಾರೋ ಮಾಧ್ಯಮದವರು ಕೋರ್ಟ್ ಹಾಲೊಳಗೆ ನುಗ್ಗಿ ಅಕಸ್ಮಾತ್ ಆಗ ವಕೀಲರ ನಡುವೊಟ್ಟಿಗೆ ತಳ್ಳಾಟ ನಡೆದಿದ್ದರೂ ಕೂಡ, ಆಗ ನನ್ನ ದೃಷ್ಟಿನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಅನಕ್ಷರಸ್ಥ ಈ ರೀತಿಯಾಗಿ ನಡವಳಿಕೆ ಮಾಡಿದರೆ ಅದೇನು ನಾನು ತಪ್ಪು ಅಂತೇಳಿ ಹೇಳೋದಿಲ್ಲ. ಯಾಕೆಂದರೆ ತಕ್ಷಣ ಪ್ರವೋಕ್ ಆಗಿ
ಇಲ್ಲಿ ಕಾನೂನು ಏನು ಅನ್ನೋದು ಇವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಒಬ್ಬ ಮಾಧ್ಯಮದವನು ತಪ್ಪು ಮಾಡಿದರೆ, ನುಗ್ಗಿದ್ರೆ, ತಳ್ಳಾಟ ಮಾಡಿದರೆ, ಕೋರ್ಟ್ ಹಾಲ್ ಒಳಗೆ ಮಾಧ್ಯಮದವ್ರು ಹೋಗಾಗಿಲ್ಲ, ಕ್ಯಾಮರಾ ಸಮೇತ ಅಕಸ್ಮಾತಾಗಿ ಹೋಗಿದ್ರೆ ತಕ್ಷಣ ಅಲ್ಲಿರ್ತಕ್ಕಂಥ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನೋಡಿ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಥವಾ ಪ್ರೊಹಿಬಿಟೆಡ್ ಏರಿಯಾ, ಇಲ್ಲಿ ಯಾವುದೂ ಕೂಡ ನೇರವಾಗಿ ಟೆಲಿಕಾಸ್ಟ್ ಆಗುವಾಗಿಲ್ಲ ಅಥವಾ ಇಲ್ಲಿ ಪ್ರೊಸೀಡಿಂಗ್ಸು ನ್ಯಾಯಾಧೀಶರ ಸಮ್ಮತಿ ಇಲ್ಲದೆ ಅದು ಹೊರಗೆ ಪ್ರಕಟ ಆಗುವಾಗಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ಅಷ್ಟರ ಮಟ್ಟಿನ ವಿದ್ಯಾರ್ಹತೆ ಪಡೆದಿರ್ತಕ್ಕಂಥವ್ರು ಇವರು. ಆ ದೃಷ್ಟಿಯಿಂದ ನಾನು ಒಬ್ಬ ವಕೀಲರ ಸಮೂಹಕ್ಕೆ ಸೇರಿರ್ತಕ್ಕಂಥವನಾಗಿ ನಮ್ಮೆಲ್ಲರ ಜವಾಬ್ದಾರಿ ಇರ್ತಕ್ಕಂಥದ್ದು. ಈಗ ವಕೀಲರು ಇದನ್ನು ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಾರೆ, ಮಾಧ್ಯಮದವ್ರು ನಮ್ಮ ವಿರುದ್ಧ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ವೃತ್ತಿಗರವನ್ನ, ನಮ್ಮ ಘನತೆಯನ್ನ ಉಳಿಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ನಾವು ಯಾವ ರೀತಿ ಪದೇ ಪದೇ ಅದನ್ನು ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್. ಇಡೀ ವಕೀಲ ಸಮೂಹದ ವಿರುದ್ಧ ಇಲ್ಲ ನಾವು. ಯಾರು ಇವತ್ತು ಆ ರೀತಿ ವರ್ತನೆಯನ್ನು ಮಾಡಿದ್ರು, ಯಾರು ಈ ರೀತಿ ಕಾನೂನು ಕೈಗೆತ್ತಿಕೊಂಡ್ರು, ಹಲ್ಲೆಯನ್ನು ಮಾಡಿದ್ರು ವಿನಾಕಾರಣ ಯಾವುದೇ ಪ್ರಕರಣ ಇಲ್ಲಿ, ಅಂಥವ್ರಿಗೆ ಬಂಧನ ಆಗ್ಬೇಕು ತಾನೆ, ಅಂಥವ್ರಿಗೆ ಶಿಕ್ಷೆ ಆಗ್ಬೇಕಂತ ಯಾರಾದರೂ ಆಗಲಿ. ಈ ಪ್ರಕರಣದಲ್ಲಿ ಕಾನೂನಿನ ಪ್ರಕ್ರಿಯೆ ಮುಂದುವರಿದೇ ಹೋದ್ರೆ ಏನಾಗ್ತದೆ ಅಂದ್ರೆ ಮೈಟ್ ಈಸ್ ರೈಟ್ ಅಂತ ಆಗ್ತದೆ. ಯಾರು ಬಲಶಾಲಿಗಳಾಗಿದ್ದಾರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಯಾರು ದುರ್ಬಲರಾಗಿದ್ದಾರೆ ಅವರು ಅಸಹಾಯಕರಾಗಿ ಅನುಭವಿಸಬೇಕು ಅಂತಕ್ಕಂಥ ಸಂದೇಶವನ್ನ ರಾಜ್ಯ ಸರ್ಕಾರ ಕೊಟ್ಟಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದ ಘನತೆಯನ್ನ ಮತ್ತು ತಮ್ಮ ಪ್ರೊಫೆಷನ್ನ ಗೌರವವನ್ನು ಉಳಿಸ್ತಕ್ಕಂಥ ದೃಷ್ಟಿಯಿಂದ ವಕೀಲರ ಸಂಘದ ಮುಖ್ಯಸ್ಥರನ್ನು ಕರೆದು ಚರ್ಚೆ ಮಾಡಿ ನೋಡಿ, ಕೆಲವು ವಕೀಲರಿಂದಾಗಿ ನಿಮ್ಮ ಇಡೀ ಸಂಸ್ಥೆಗೆ, ನಿಮ್ಮ ವೃತ್ತಿ ಕೆಟ್ಟ ಹೆಸರು ಬರ್ತಾ ಇದೆ, ಅವ್ರ ಮೇಲೆ ನಾನು ಕಾನೂನು ಕ್ರಮ ಅನಿವಾರ್ಯ ಕೈಗೊಳ್ಳಲೇಬೇಕಾಗ್ತದೆ, ಇದಕ್ಕೆ ನೀವ್ಯಾರು ಕೂಡ ಅಡ್ಡಿಪಡಿಸಬಾರ್ದು, ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು ಅಂತಕ್ಕಂಥದ್ದನ್ನ ಹೇಳಬೇಕು. ಕಾರಣ ಅಂದರೆ ವಕೀಲರಿಗೆ ಸಾಕಷ್ಟು ಸವಲತ್ತುಗಳನ್ನು ನಾನೇ ನೋಡಿದ್ದೇನೆ. ಅಲ್ಲಿ ಕೋರ್ಟ್ ಕಾಂಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆ ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರವು ಸಾಕಷ್ಟು ಸಹಾಯ ಮಾಡಿದೆ, ಎಲ್ಲ ಸರ್ಕಾರಗಳು ಮಾಡಿದ್ದಾರೆ. ಮಾಧ್ಯಮದವರು ಇರ್ಬೋದು, ವಕೀಲಿ ವೃತ್ತಿ ನಡೆಸ್ತಕ್ಕಂಥವ್ರು ಇರ್ಬೋದು, ಇವರಿಗೆಲ್ಲ ಸಾಕಷ್ಟು ಎಲ್ಲ ರೀತಿಯಿಂದಲೂ ಅನುಕೂಲ ಕಲ್ಪಿಸಿಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಿದೆ. ನಾನು ಆ ವಿಚಾರದಲ್ಲಿ ಸರ್ಕಾರನ ದೂರೋದಿಲ್ಲ, ಹಿಂದಿನ ಸರ್ಕಾರನೂ ಮಾಡಿತ್ತು. ನಾವು ಮಾತಾಡ್ತಾ ಇದ್ದಾಗೆ ಬೆಂಗಳೂರು ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ಯಾರೇ ತಪ್ಪಿಸ್ತರು ಇದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ. ಮತ್ತೆ ಒಂದು ಮಾಧ್ಯಮದವರಲ್ಲಿ ಒಂದು ವಿನಂತಿ, ಕೆಲವರು ಸತ್ತಿದ್ದಾರೆ ಅಂತ ಹೇಳಿ ಕೆಲವು ಕಡೆ ಬರ್ತಾ ಇದೆ, ಬಿತ್ತರಿಸ್ತಿದ್ದಾರೆ. ಮತ್ತೆ ಕೆಲವೊಂದು SMS ಸಹ ಬರ್ತಾ ಇದೆ ಅಂತ, ಎಲ್ಲ ಕಡೆ SMSಗಳು ಓಡಾಡ್ತಿದ್ದಾವೆ ಅಂತ ಮಾಹಿತಿ ಬಂದಿದೆ. ದಯಮಾಡಿ ತಾವು ತಿಳಿಸಬೇಕು, ಯಾರು ವಕೀಲರಾಗಲಿ, ಮಾಧ್ಯಮದವರಾಗಲಿ, ಪೊಲೀಸರಾಗಲಿ ಯಾರಲ್ಲೂ ಯಾರೂ ಸಾವು ಆಗಿಲ್ಲ. ಇಂಜುರಿ ಆಗಿದ್ದಾವೆ, ವಕೀಲರಿಗೂ ಇಂಜುರಿ ಆಗಿದೆ, ಪೊಲೀಸರಿಗೂ ಇಂಜುರಿ ಆಗಿದೆ, ಮತ್ತು ಮಾಧ್ಯಮದವ್ರಿಗೂ ಇಂಜುರೀಸ್ ಆಗಿದ್ದಾವೆ. ಬಟ್ ಯಾವುದೇ ಸಾವಾಗಿಲ್ಲ, ಅದನ್ನು ದಯಮಾಡಿ ತಾವು ತಿಳಿಸಬೇಕು. ಮತ್ತೆ ಬೆಳಗ್ಗೆಯಿಂದ ನಾವು ಅಲ್ಲೇ, ತಾವು ಎಲ್ಲ ಇದ್ರಿ, ನಾನು ಅಲ್ಲೇ ಇದ್ದೆ, ಬೆಳಗ್ಗೆಯಿಂದ ನಾವು ಇದು ನೋಡಿದ್ದೀವಿ ಏನೇನು ಆಗಿದೆ ಅಂತೇಳಿ. ಏನು ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಏನು ತಪ್ಪಾಗಿದೆ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ. ಯಾರೇ ಆದರೂ ಸಹ ಅದು ಅಪರಾಧಿಗಳು ಯಾರೇ ಆಗಿರ್ಬೋದು ಅವ್ರ ಮೇಲೆ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು ನಮ್ಮ ಇಲಾಖೆಯವರಲ್ಲಿ ಒಬ್ಬ DCP, ಒಬ್ಬ ACP ಮತ್ತೆ ಒಂದು 15 ಜನ ಪೊಲೀಸರಿಗೆ ಗಾಯ ಆಗಿದೆ. ಇನ್ನೂ ಒಂದಷ್ಟು ಜನಕ್ಕೆ ಆಗಿದೆ. ಅವರ ಮಾಹಿತಿ ಈಗಿಲ್ಲ, ಸ್ವಲ್ಪ ಸಮಯದ ನಂತರ ಸಿಗ್ತದೆ. ಹೇಳಿ ಆಗಿದೆ. ಯಾರು ಇಲ್ಲ, ಕೆಲವೊಂದು ಈ ಗಲಾಟೆನಲ್ಲಿ ಕೆಲವರು ಒಳಗೆ ಇದ್ದವ್ರು ಹೊರಗಿದ್ದಾರೆ, ಹೊರಗಿದ್ದಾರೆ. ಆ ರೀತಿ ಒಂದು ಈಚೆ ಬರ್ಲಿಕ್ಕೆ ಅವ್ರಿಗೂ ತೊಂದರೆ ಆಗಿದೆ, ಒಳಗೋಗ್ಲಿಕ್ಕೆ ಇವ್ರಿಗೂ ತೊಂದರೆ ಆಗಿದೆ. ಅದು ತಾವೆಲ್ಲ ಕಣ್ಣಿಂದ ತಾವೇ ನೋಡಿದ್ದೀರಿ. ಆದ್ರಿಂದ ಅವರು ಅಲ್ಲಿ ಒಳಗಿದ್ರು, ಆಮೇಲೆ ಅವ್ರಿಗೇನು ತೊಂದರೆ ಆಗಿಲ್ಲ, ಅವ್ರು ಈಚೆ ಬಂದಿದ್ದಾರೆ. ಇನ್ನು ಸದ್ಯಕ್ಕೆ ಯಾವುದೋ ಅರೆಸ್ಟ್ ಆಗಿಲ್ಲ. ಪೊಲೀಸ್ನಲ್ಲಿ ಈ ಒಬ್ರು ಮಾತ್ರ, ಒಬ್ರು ಅಲ್ಲ, ಬಹಳ ತೀವ್ರ ಘಟಕ ಅಂತ ಹೇಳಿದ್ರೆ ಒಬ್ರು ಮಾತ್ರ ಇದ್ದಾರೆ. ಇಲ್ಲ, ಏನು ಜೀವಕ್ಕೇನು ತೊಂದರೆ ಆಗೋದಿಲ್ಲ, ಬಟ್ ಸೀರಿಯಸ್ ಇಂಜುರೀಸ್ ಆಗಿದೆ. ಹೇಳಿ. ಇಲ್ಲ, ಈಗ ಯಾವುದು ಇಲ್ಲಿ
ಚರ್ಚೆ ಮಾಡುವಂಥ ಸಮಯದಲ್ಲಿ ಯಾವುದು ಕಾನೂನು ಬಾಹಿರ. ಸೊ ಇದು ಬೆಂಗಳೂರು ಪೊಲೀಸ್ ಆಯುಕ್ತನ ಮತ್ತೊಂದು ಪತ್ರಿಕಾಗೋಷ್ಠಿ. ಬೆಳಗ್ಗೆಯಿಂದ ನೋಡ್ತಾ ಇದ್ದ ಹಾಗೆ ಅದೇ ಮಾತು, ಇಲ್ಲಿವರೆಗೆ ಯಾರನ್ನೂ ಅರೆಸ್ಟ್ ಆಗಿಲ್ಲ, FIR ದಾಖಲಾಗಿಲ್ಲ, ಅದು ಮಾತಾಡೋವಾಗಿಲ್ಲ, ಇದು ಮಾತಾಡೋವಾಗಿಲ್ಲ ಅನ್ನೋದು ಒಂದು ರೀತಿ ಇವರು ಕೂಡ ಪೊಲೀಸ್ ಆಯುಕ್ತರು ಇಲ್ಲಿವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಇವ್ರಿಗೆ ಸಾಧ್ಯ ಆಗಿಲ್ಲ. ಅಂದರೆ ಬೆಂಗಳೂರು IT ಸಿಟಿ ವಿಶ್ವದ ಮಟ್ಟದಲ್ಲಿ ಗಮನ ಸೆಳೆದಿದ್ದು ಇಲ್ಲಿ ಏನು ಬೇಕಾದ್ರೂ ಆಗಬಹುದು. ಅಂದರೆ ನಮ್ಮ ಪೊಲೀಸರು ಎಷ್ಟು ಶಕ್ತಿಯುತವಾಗಿದ್ದಾರೆ ಅನ್ನೋದು ಪೊಲೀಸ್ ಕಮಿಷನರ್ ಇಷ್ಟು ವೀಕ್ ಆಗ್ಬಿಟ್ರೆ ಉಳಿದ ಪೊಲೀಸ್ ಅಧಿಕಾರಿಗಳು ಏನಾಗಬೇಕು? ಎಂಥ ಬೇಜವಾಬ್ದಾರಿತನ ಅಂದರೆ ಇಷ್ಟು ಮೀಡಿಯಾದಲ್ಲಿ ಕೂಡ 8 ಜನ ಪೊಲೀಸರಿಗೆ ಪೆಟ್ಟಾಗಿದೆ ಅಂತ ತೋರಿಸಿದ್ದೀವಿ. ಪೊಲೀಸ್ ಕಮಿಷನರ್ ಹೇಳ್ತಾರೆ 8 ಜನರಿಗೆ ಪೆಟ್ಟಾಗಿದೆ ಅಂತ ಗೊತ್ತಿಲ್ಲ, ಒಬ್ಬರಿಗೆ ಪೆಟ್ಟಾಗಿದೆ ಅಂತಾರೆ. ಅಲ್ಲಿ ಪಕ್ಕದಲ್ಲಿದ್ದವರು ಯಾರೋ 3 ಜನರಿಗೆ ಪೆಟ್ಟಾಗಿದೆ ಅಂತಾರೆ. ಐ ವಾಂಟ್ ಅಂಡರ್ಸ್ಟ್ಯಾಂಡ್. ಬ್ರಜೇಶ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಜಾಯ್ನ್ ಆಗಿ ಮಾತಾಡಿದ್ರಿ. ವಾಂಟ್ ಟು ಸೇ ಎನಿಥಿಂಗ್ ಲಾಸ್ಟ್ ಏನಾದರೂ ಹೇಳ್ತೀರಿ ಬ್ರಜೇಶ್? ಹೌದೌದು, ಇವರು ಶಂಕರ್ ಅವರು he just made a point. Yes. And I think he mentioned towards the last that the bar associations can take action. And I think one, he made a very good point that the larger image of the bar association is concerned, and that the bar associations must rise to the occasion. Anta ಆಮೇಲೆ ಎರಡನೇದು, one thing I'd like to also point out that it's very important at this time, because this must not be a continuing battle. Correct. Ivaga what has happened. Let us say, no, of course the guilty must be brought to book, but in the larger interest of both communities, of all people, there must be a goodwill committee which must be formed, top journalists, top lawyers. ಯಾರು ಮಾಡಬೇಕದನ್ನ? ಯಾರು ಮಾಡಬೇಕಾದವರು? ಯಾರು ಮಾಡಬೇಕಾದವರೇ FIR ಮಾಡದೆ ನ್ಯಾಯಾಂಗ ತನಿಖೆ ಒಪ್ಪಿಸಿ, even the government can do it. ಅದನ್ನೇ ಅವರೇ ನ್ಯಾಯಾಂಗ ತನಿಖೆ ಅಂತ ಹೇಳಿ ಅವರು ಕಣ್ಣೋರ್ಸೋ ತಂತ್ರ ಮಾಡಿ ಅವರು ಎಸ್ಕೇಪ್ ಆಗಿದ್ದಾರೆ. ಸೊ ಯಾರು ಮಾಡಬೇಕಾಗಾದ್ರೆ? ಇಲ್ಲ, ಬ್ರಿಜೇಶ್ ಅವರು ಹೇಳ್ತಾ ಇರ್ತಕ್ಕಂಥ ಒಂದು ಮಾತೇನಿದೆ. ಬ್ರಿಜೇಶ್ ಅವರು ನಿಮ್ಮ ಸಲಹೆ ಮುಖ್ಯಮಂತ್ರಿಗಳಿಗೆ ಕೊಡು. ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಾಗಿ judicial commission. No, you mentioned about a judicial commission. Yes. See, primarily as far as the proposal to have a judicial commission to go into this issue, I do not feel it's the right thing to do, because people who have been affected by people who participate in the judicial commission as lawyers. So this will not give a sense of confidence to journalists to participate in such a judicial commission. According to me, it's not the right manner Correct. to go about it. You are exactly right. Exactly you are right, Brajesh. Exactly you are right, Brajesh. Thank you very much. You joined with us from Delhi. Thank you, Brajesh. Thank you. ಇದರಲ್ಲಿ ನ್ಯಾಯಾಂಗ ತನಿಖೆ ಅವಶ್ಯಕತೆ ಇಲ್ಲ. ನನ್ನ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡಬೇಕು ಅಂದರೆ, ಬ್ರಿಜೇಶ್ ಅವರ ಸಲಹೆಯನ್ನೇ ಮುಂದೆ ತೆಗೆದುಕೊಂಡು ಹೋಗೋದಾದರೆ, ಈ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ಇವತ್ತು ಪೊಲೀಸ್ ಅಧಿಕಾರಿಗಳ ಸಭೆ ಮಾಡಿದ್ದಾರೆ. ಅದೇ ರೀತಿ ಮಾಧ್ಯಮದವರ ಒಂದು ಸಭೆಯನ್ನು, ಮುಖ್ಯಸ್ಥರ ಸಭೆ ಕರಿಬೇಕಾಗಿತ್ತು. ಅದೇ ರೀತಿ ವಕೀಲರ ಸಂಘದವರ ಸಭೆಯನ್ನು ಕೂಡ ಕರಿಬೇಕಾಗಿತ್ತು. ಅವರವರ 3 ಜನರ ಹೇಳಿಕೆಗಳನ್ನು ಪಡೆದ ನಂತರ ತಪ್ಪಿತಸ್ಥರು ಪತ್ರಕರ್ತರೇ ಇರಲಿ, ವಕೀಲರೇ ಇರಲಿ, ಅಥವಾ ಅನವಶ್ಯಕವಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯ ಆಗ್ತದೆ. ಆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಲಾಠಿ ಚಾರ್ಜ್ನ ಅವಶ್ಯಕತೆ ಇತ್ತೋ ಅಥವಾ ಹಾಗೆ ಚದುರಿಸಬಹುದಾಗಿತ್ತು, ಇದ್ರ ಬಗ್ಗೆನೂ ತನಿಖೆ ಆಗಬೇಕಾಗ್ತದೆ. ಇದನ್ನಷ್ಟು ಕೂಡ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಈ ಪರಿಸ್ಥಿತಿ ಮುಂದುವರಿಬಾರದು ಅಂದ್ರೆ ಮುಖ್ಯಮಂತ್ರಿಗಳು ತಕ್ಷಣ ಮಾಧ್ಯಮದ ಪ್ರತಿನಿಧಿಗಳ, ವಕೀಲರ ಸಂಘದ ಸಭೆ ಕರೆದು ತಪ್ಪಿತಸ್ಥರ ಮೇಲೆ, ಮಾಧ್ಯಮದವರು ಅನವಶ್ಯಕ ಒಳಗೆ ನುಗ್ಗಿ ಅಲ್ಲಿ ಏನಾದ್ರು ಸಿಚುವೇಶನ್ ಅವ್ರ ಮೇಲೆ ಮತ್ತು ವಕೀಲರ ಮೇಲೆ ಮತ್ತು ಪೊಲೀಸರು ಅನವಶ್ಯಕವಾಗಿ ಲಾಠಿ ಚಾರ್ಜ್ ಮಾಡಿದ್ರೆ ಅವ್ರ ಮೇಲೂ ಕೂಡ. ರೈಟ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಲ್ಯಾಣ್ ಜಿ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಶಂಕರ್, ಇಷ್ಟೊತ್ತು ಮಾತಾಡಿದ್ರಿ. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ನ್ಯಾಯಾಂಗ ತನಿಖೆಯನ್ನು ಈಗಾಗಲೇ ಬ್ರಜೇಶ್ ಕಾಳಪ್ಪ ಹೇಳಿದರು, ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಶಂಕರ್ ಕೂಡ ಹೇಳಿದರು ನ್ಯಾಯಾಂಗ ತನಿಖೆ ಅಗತ್ಯ ಇದೆ. ಇದಕ್ಕೆ ಕಣ್ಣು ಮುಂದೆ ಇರುವಂಥದ್ದು ಪ್ರಕರಣಕ್ಕೆ ನಿಮ್ಮ ಮುಂದೆ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಇದಕ್ಕೆ ನ್ಯಾಯಾಂಗ ತನಿಖೆ ಅಗತ್ಯನ, ತಪ್ಪಿದಷ್ಟೇ ಫಸ್ಟ್ ಕ್ರಮ ಕೈಗೊಳ್ಳಿ. ಆನಂತರ ಉಳಿದೆಲ್ಲವನ್ನು ಕೂಡ ಯಾರ ಮೇಲೆ ಯಾರೂ ಕುಸ್ತಿ ಮಾಡ್ತಾ ಇಲ್ಲ. ಎಲ್ಲರೂ ಪ್ರೊಫೆಷನಲ್ಸ್ ಇಲ್ಲಿ, ಅವರವರ ವೃತ್ತಿಗೆ ಅವರು ವೃತ್ತಿ ಧರ್ಮಕ್ಕೆ ಭದ್ರಾಗಿದ್ದಾರೆ. ಇದನ್ನು ತಿಳಿಗೊಳಿಸೋ ಪ್ರಯತ್ನ ಆಗಬೇಕು. ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ನ್ಯಾಯಾಂಗ ತನಿಖೆಯನ್ನು ಮಾಧ್ಯಮದವರು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.